ನಮ್ಮೂರ ಜಾತ್ರೆಗೆ ಬನ್ನಿ. ಶ್ರೀ ಹೊಸಳ್ಳಿ ಬಸವೇಶ್ವರರ ಆಶೀರ್ವಾದ ಪಡೆದುಕೊಳ್ಳಿ. ಶ್ರೀ ಬಸವೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಹೊಸಳ್ಳಿ. ಶ್ರೀ ಬಸವೇಶ್ವರ ರಥೋತ್ಸವ ಹಾಗೂ 51ನೇ ವರ್ಷದ ಕಲಬುರಗಿ ಶ್ರೀ ಶರಣಬಸವೇಶ್ವರ ಪುರಾಣ ಮಹಾಮಂಗಳೋತ್ಸವ ಜರುಗುತ್ತಿವೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯ ಶ್ರೀ ವೀರ ಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ಅನೇಕ ಹರಗುರು ಚರ ಮೂರ್ತಿಗಳ ವಹಿಸುವರು. ಪುರಾಣ ಮಂಗಳ ಹಾಗೂ ಶ್ರೀ ಬಸವೇಶ್ವರ ರಥೋತ್ಸವ ವಿಜೃಂಭಣೆಯಿಂದ ಜರುಗಲಿವೆ. ಏಪ್ರಿಲ್ 28 ಸೋಮವಾರ ರುದ್ರಾಭಿಷೇಕ, ನಂದಿಪಟ ಆರೋಹಣ, ಮನೆಯಿಂದ ಕಳಸ ತರುವುದು ಮತ್ತು 29 ಮಂಗಳವಾರ ಬೆಳಿಗ್ಗೆ ರುದ್ರಾಭಿಷೇಕ. ಏಪ್ರಿಲ್ 30 ಬುಧವಾರ ಬಸವ ಜಯಂತಿ ಕಾರ್ಯಕ್ರಮ, ಮೇಟಿ ಬಂಧುಗಳ ಮನೆಯಿಂದ ಕಳಸ ತರುವುದು. ದಿನಾಂಕ 1 ಮೇ ಗುರುವಾರ ಬೆಳಿಗ್ಗೆ ರುದ್ರಾಭಿಷೇಕ, ಉಡಿ ತುಂಬುವ ಹಾಗೂ ಕುಂಭೋತ್ಸವ ಪುರಾಣ ಮೆರವಣಿಗೆ. ನಂತರ ಪುರಾಣ ಮಂಗಳ ಹಿರೇಮಠದ ಮೂರ್ತಿಗಳ ನೇತೃತ್ವದಲ್ಲಿ ಮಧ್ಯಾಹ್ನ 12:25ಕ್ಕೆ ಶುಭಮುಹೂರ್ತದಲ್ಲಿ 18 ಜೋಡಿಗೆ ಸಾಮೂಹಿಕ ವಿವಾಹ ಜರುಗಲಿದೆ. ಮೇ 2 ಶುಕ್ರವಾರ ಉದಯ ಮಹಾರುದ್ರಾಭಿಷೇಕ, ಸಾಯಂಕಾಲ ಬೆಳಗಿನ ಜಾವ 5 ಗಂಟೆ ವಾದ್ಯ ವೈಭವಗಳೊಂದಿಗೆ ವಿಜೃಂಭಣೆಯಿಂದ ಬಸವೇಶ್ವರ ರಥೋತ್ಸವ ಜರುಗಲಿದೆ. ಮೇ 3 ಶನಿವಾರ ಉದಯ ಪಲ್ಲಕ್ಕಿ ಉತ್ಸವ, ನಂದಿಕೋಲಿನ ಕುಣಿತ ಹಾಗೂ ಗ್ರಾಮದ ಪುರವಂತರಿಂದ ಶ್ರೀ ವೀರಭದ್ರೇಶ್ವರ ಒಡಪುಗಳು ಮತ್ತು ಸಂಜೆ ಕಡುಬಿನ ಕಾಳಗ ಜರುಗಲಿದೆ. ಮೇ 6 ಮಂಗಳವಾರ ಕಳಸ ಆರೋಹಣ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ಬಸವೇಶ್ವರ ದೇವರ ಕೃಪಾಶೀರ್ವಾದ ಪಡೆಯಬೇಕೆಂದು ಶ್ರೀ ಬಸವೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಹಾಗೂ ಹೊಸಳ್ಳಿ ಗ್ರಾಮದ ಸದ್ಭಕ್ತರ ಮಂಡಳಿಯಿಂದ ವಿನಂತಿಸಿಕೊಂಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಹೇಮಯ್ಯ ಹಿರೇಮಠ ಅವರು ವಿನಂತಿಸಿಕೊಂಡಿದ್ದಾರೆ. ಉಪಾಧ್ಯಕ್ಷ ಭೀಮರೆಡ್ಡಿಪ್ಪ ರೆಡ್ಡಿಯರ, ಗುರುಪಾದಪ್ಪ ಪಟ್ಟಣಶೆಟ್ಟಿ, ಸಿದ್ದಲಿಂಗಪ್ಪ ಇಟಗಿ, ಬಸವಂತಪ್ಪ ಮಾರಣಬಸರಿ, ಕೃಷ್ಣಜಿ ಪಾಟೀಲ್, ಅಂದಾನಪ್ಪ ಹೊಸಹಳ್ಳಿ, ಕಾಸಿಂಸಾಬ್ ಪಿಂಜಾರ್, ತಾನಾಜಿ ಬೋಹಿತಿ, ಗ್ರಾಮದ ಶರಣಪ್ಪ ರಾಜೂರ್, ಬಸವರಾಜ್ ಮಾರ್ಬಸರಿ ಮತ್ತಿತರರು ಉಪಸ್ಥಿತರಿದ್ದರು. ತಾಲೂಕು ಹೊಸಳ್ಳಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ, ಆಮೇಲೆ ಪ್ರತಿ ವರ್ಷದಂತೆ ಈ ವರ್ಷವೂ ಶರಣ ಬಸವೇಶ್ವರ ಪುರಾಣ ಉಗಾದಿ ಪಾಠದಿಂದ ಬಸವ ಜಯಂತಿವರೆಗೂ ನಾವು ನಡೆಸ್ಕೊತ ಬಂದೀವಿ. ಈ ವರ್ಷ 51ನೇ ವರ್ಷ ಪುರಾಣ ಪ್ರಾರಂಭವಾಗಿ, ಆಮೇಲೆ ಪುರಾಣದ ಅಂಗವಾಗಿ ನಾವು ಜಾತ್ರೆಯ ಅಂಗವಾಗಿ 1ನೇ ತಾರೀಕಿಗೆ ಸಾಮೂಹಿಕ ವಿವಾಹಗಳು, 2ನೇ ತಾರೀಕಿಗೆ ಬಸವೇಶ್ವರ ರಥೋತ್ಸವ ಆಗಿರ್ಬೋದು. ಜಾತ್ರೆಯ ಅಂಗವಾಗಿ ಸಾಮೂಹಿಕ ಉಚಿತ ವಿವಾಹ ನಮ್ಮ ಕಮಿಟಿಯವರು ಹಾಗೂ ಹೊಸಳ್ಳಿ ಸದ್ಭಕ್ತರು ಎಲ್ಲರೂ ಕೂಡಿಕೊಂಡು ನಾವು 15 ಜೊತೆ ಮದುವೆಯನ್ನು ಹಮ್ಮಿಕೊಳ್ಳಲಾಗಿದೆ. ಆಮೇಲೆ ಈಗ ಪ್ರಸಾದ ಏನೇ ಇದ್ರೂ ನಮ್ಮಲ್ಲಿ ಕಮಿಟಿಯಿಂದ ಎಲ್ಲ ಭಕ್ತಾದಿಗಳು ದೂರದಿಂದ ಬರುವುದರಿಂದ ಅತಿ ವಿಜೃಂಭಣೆಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಹೆಚ್ಚಿನ ರೀತಿಯಲ್ಲಿ ಕೆಳಗೇರಿ ಶ್ರೀ ಪಟ್ಟದೇವರ ಸಾನ್ನಿಧ್ಯದಲ್ಲಿ ಎಲ್ಲ ಇಲ್ಲಿ ಕಾರ್ಯಕ್ರಮ ಜರುಗ್ತವು. ತಾವು ದಯಮಾಡಿ ಸುತ್ತಮುತ್ತಲಿನ ಭಕ್ತರು, ಬಸವಣ್ಣನ ಭಕ್ತರು ಎಲ್ಲರೂ ಆಗಮಿಸಿ ಬಸವಣ್ಣ ದೇವರ ಆಶೀರ್ವಾದ ಪಡೆದು ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗಬೇಕೆಂದು ತಮ್ಮ ಭಕ್ತರಲ್ಲಿ ವಿನಂತಿಸುತ್ತೇವೆ. ಕಮಿಟಿ ಅವರ ವಿನಂತಿ ಪೂರ್ವಕವಾಗಿ ನಾವು ಕೇಳಿಕೊಳ್ಳುತ್ತೇವೆ. ಹೊಸಳ್ಳಿ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯ ವತಿಯಿಂದ ನಾವು ಪ್ರತಿ ವರ್ಷ ಯುಗಾದಿಯ ಪ್ರತಿಪದೆಯಿಂದ
ಒಂದು ತಿಂಗಳ ಪರ್ಯಂತ ಶ್ರೀ ಶರಣಬಸವೇಶ್ವರ ಪುರಾಣವನ್ನು ಹಚ್ಚುತ್ತಾ ಬಂದಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾಮೂಹಿಕ ಲಗ್ನಗಳ ಏರ್ಪಾಡನ್ನು ಮಾಡಿರುತ್ತದೆ. ನಮ್ಮ ಬಸವೇಶ್ವರ ದೇವಸ್ಥಾನದ ಭಕ್ತರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಮ್ಮ ಸಹಾಯ ಸಹಕಾರ ದೇಣಿಗೆಗಳನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ಅದರಂತೆ ಗ್ರಾಮದಲ್ಲಿ ಜನತೆ ಕೂಡ ಒಳ್ಳೆಯ ಹುರುಪಿನಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದವಸ ಧಾನ್ಯಗಳನ್ನು ಭಗವಂತ ಕೊಡುತ್ತಾ ಬಂದಿದ್ದಾರೆ. ಅಲ್ಲದೆ ನಮ್ಮಲ್ಲಿ ನಮ್ಮ ಗ್ರಾಮದ ನೌಕರ ವರ್ಗದವರು ಕೂಡ ಒಂದು ದೊಡ್ಡ ಪ್ರಮಾಣದ ದೇಣಿಗೆಯನ್ನು ವರ್ಷ ಕೊಡ್ತಾರೆ. ಈ ವರ್ಷವೂ ಅವರು ದೇಣಿಗೆಯನ್ನು ಕೊಡ್ತಾರೆ. ಅಲ್ಲದೆ ಮತ್ತು ಆಯ್ದ ಕೆಲವೊಬ್ಬರಿಗೆ ಕೆಲವೊಂದು ಬೇಡಿಕೆಯನ್ನು ಬಿಟ್ಟಾಗ ಒಂದೊಂದು ಕ್ವಿಂಟಲ್ ಸಕ್ಕರೆ, ಅಕ್ಕಿ, ಇನ್ನಿತರ ದವಸ ಧಾನ್ಯಗಳನ್ನು ನಮಗೇನು ಮಾಡಿದ್ದಾರೆ, ಸಹಾಯವಾಗಿ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಅನ್ನಪ್ರಸಾದವನ್ನು ನಾವು ಮಾಡುತ್ತಾ ಬಂದಿದ್ದು, 1ನೇ ತಾರೀಕಿನ ಸಾಮೂಹಿಕ ಲಗ್ನಗಳು ಅನ್ನಪ್ರಸಾದ ಹಾಗೂ ಸಾಮೂಹಿಕ ಲಗ್ನಗಳು ಚಳ್ಳಕೆರೆ ಪಟ್ಟಾಧ್ಯಕ್ಷರಾದ ವೀರ ಸಂಗಮೇಶ್ವರ ಶಿವಾಚಾರ್ಯರ ಒಂದು ನೇತೃತ್ವದೊಳಗೆ ನಡೀತಾ ಇದೆ. 2ನೇ ತಾರೀಕಿನ ದಿವಸ ಸಾಯಂಕಾಲ 5 ಗಂಟೆಗೆ ಶ್ರೀ ಬಸವೇಶ್ವರ ದೇವಸ್ಥಾನ ಬಸವೇಶ್ವರನ ರಥೋತ್ಸವ ಕೂಡ ನಡೀತಿದೆ. ಕಾರಣ ಎಲ್ಲ ಭಕ್ತರು ಬಂದು ಒಂದು ಅಪ್ಪನ ಜಾತ್ರೆಗೆ ಬಂದು ದೇವರಲ್ಲಿ ಭಾಗವಹಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ.